ಸ್ನೇಹಿತರೆ ನಿನ್ನೆ CRDRದ ನೋಟಿಫಿಕೇಶನ್ ಆಗಿರ್ತೈತಿ. ನಿನ್ನೆ ಅದರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸಿನ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿ ಇದ್ದಿರ್ತೈತಿ ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟನು. ಅದರದೊಳಗೆ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಸರ ಲಾಸ್ಟ್ ಇಯರ್ದ ಡಿಸ್ಟಿಕ್ ವೈಸ್ ಕಟಪ್ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದು ವಿದ್ಯಾರ್ಥಿಗಳು ಸರ ಕಡಿಮೆ ಕಟಪ್ ಇರುವ ಜಿಲ್ಲೆಗಳ ಲಿಸ್ಟ್ ಹೇಳತ್ತನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ಕಾಲ್ಫರ್ ಮಾಡಿರು ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಮತ್ತು ಈಗೇನು ಬಂದಿರತಕ್ಕಂಥ ನೋಟಿಫಿಕೇಶನ್ ಏನಿಲ್ಲ ಅದನ್ನು ವಾಟ್ಸಪ್ ಗ್ರೂಪ್ನಲ್ಲೇ ಶೇರ್ ಮಾಡಿರ್ತನು. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಸರ್ ವಾಟ್ಸಪ್ ಗ್ರೂಪ್ ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತೇಳಿ. ಇಲ್ಲಿ ನೋಡ್ರಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ID ಕೊಟ್ಟನು, ಅಲ್ಲಿ ಜಾಯ್ನ್ ಆಗ್ರಿ. ಅದರೊಳಗೆ ಏನೈತಿ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಮೆನ್ಷನ್ ಮಾಡಿನು, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಯಾಕಂದರೆ ಈ ಡಿಸ್ಟ್ರಿಕ್ ವೈಸ್ ಎಕ್ಸೆಪ್ಟೆಡ್ ಕಟಪ್ ಲಿಸ್ಟ್ ಅಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತನು. ನೀವು ಜಾಯ್ನ್ ಇದ್ರಂದ್ರೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಇದ್ರ ಜೊತೆಗೆ ಲೋಯೆಸ್ಟ್ ಕಟಪ್ ಕೇಳ್ತಿದ್ರಿ, ನಿಮ್ಗೆ ಲೋಯೆಸ್ಟ್ ಕಟಪ್ ತಿಳಿಸ್ಕೊಡತ್ತೆ ನಮ್ಮ ಮುಂದೆ ಎಲ್ಲೆಲ್ಲಿ ಎಷ್ಟು ಕಟಪ್ ನಿಲ್ಬೋದು ಅಂಥೇಳಿ. ಇಲ್ಲಿ ನೋಡ್ಬೋದು ಒಂದನೇದಾಗಿ ಟೋಟಲಾಗಿ 3064 ವೇಕೆನ್ಸಿ. ಇದು ಲಾಸ್ಟ್ ಕಾಲ್ಫರ್ ಮಾಡಿದಾಗ ಎಷ್ಟು ಟೋಟಲಾಗಿ 3064 ವೇಕೆನ್ಸಿಗಳನ್ನ ಕಾಲ್ಫರ್ ಮಾಡಿದರು. ಇಲ್ಲಿ ಡಿಸ್ಟಿಕ್ ವೈಸ್ ನೋಡೋದಾದರೆ ಇಲ್ಲಿ ಮೊದಲು ನೋಡ್ರಿ ಈಗೇನ 3064 ವೇಕೆನ್ಸಿ ಕಾಲ್ಫರ್ ಮಾಡಿರಲ್ಲ, ಆ ಲಿಸ್ಟ್ಗಿಂತ ಈ ಸಲ ಎಷ್ಟು ಮಾರ್ಕ್ಸ್ಗಳು ಡಿಫ್ರೆನ್ಸ್ ಆಗ್ಬೋದು ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ಒಂದೇದ ಮೈಸೂರು, ಇಲ್ಲಿ GM ನೋಡ್ರಿ 78ರಿಂದ 79, GM 78ರಿಂದ 79 ಓನ್ಲಿ ಇದು ಎಕ್ಸೆಪ್ಟೆಡ್ ಕಟಪ್ ಇದೆ. ಮತ್ತು ಅದೇ ರೀತಿಯಾಗಿ OBC 2A 2B 3A 3B ಅಷ್ಟು ನೋಡ್ರಿ 76ರಿಂದ 78, ಮತ್ತು SC ST 75ರಿಂದ 77 ಇದು ಮೈಸೂರು ಆಯ್ತು. ಮತ್ತು ದಾವಣಗೆರೆ ನೋಡ್ರಿ GM 76ರಿಂದ 78, ಮತ್ತು OBC ನೋಡ್ರಿ 72ರಿಂದ 75. ಇದ್ರೊಳಗೆ ಇನ್ನು ಕಟಪ್ ಏನೈತಿ ಇನ್ನೂ ಜಾಸ್ತಿ ಆಕತಿ ಈ ಸಲ, ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಎಷ್ಟು ಆಗ್ಬೋದು ಅಂಥೇಳಿ. ಓನ್ಲಿ ಮತ್ತು SC ST ನೋಡ್ರಿ 68ರಿಂದ 71, ಬೆಳಗಾವಿ ನೋಡ್ರಿ 75ರಿಂದ 77 GM ಇದೆ. ಮತ್ತು ಇದು 71ರಿಂದ 74 OBC. SC ST ನೋಡ್ರಿ 68ರಿಂದ 72 ಬೆಳಗಾವಿ ಆಯಿತು. ಬೆಂಗಳೂರು ಸಿಟಿ 72ರಿಂದ 75 GM ಇದೆ. OBC ನೋಡ್ರಿ 66ರಿಂದ 71, SC ST 62ರಿಂದ 66 ಓನ್ಲಿ ಎಕ್ಸೆಪ್ಟೆಡ್ ಕಟಪ್ ಇದೆ. ನಿಮಗೆ ಈಗ ಕಟಪ್ ಬಗ್ಗೆ ಬರೋದಾದರೆ ಈ ಸಲ ಎಷ್ಟು ನಿಲ್ಬೋದು ಅಂದ್ರೆ ಇದು ಡೀಟೇಲ್ ಆಗಿರುವಂಥ ಪ್ರತಿಯೊಂದು ಡಿಸ್ಟಿಕ್ದು ಐತಿ. ಇದನ್ನು ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತನು. ಈಗ ಬರೋದಾದರೆ ನೋಡ್ರಿ ಈ ಸಲ ಲಾಸ್ಟ್ ಕಾಲ್ಫರ್ ಮಾಡಿದ ಕಟಪ್ಗೂ ಈ ಸಲ ಕಟಪ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಒಂದನೇದ ಮೈಸೂರು 78ರಿಂದ 79 GM ಐತಿ. ಈ ಸಲ ನೋಡ್ರಿ 85+, ಈ ಸಲ 85+. ಯಾಕಂದ್ರೆ ಏಜ್ ರಿಲ್ಯಾಕ್ಷನ್ ಮಾಡಿದಾರೆ, ಒಂದನೇದ ಏಜ್ ರಿಲ್ಯಾಕ್ಷನ್ ಮಾಡಿದರು. ಮತ್ತು ಪೋಸ್ಟ್ಗಳು ಕೂಡ ಕಡಿಮೆ ಕಳೆದಾರು. ಮೊದಲು ನೋಡ್ರಿ 3064 ವೇಕೆನ್ಸಿಗಳು ಇದ್ದು, ಈ ಸಲ ಎಷ್ಟು ಕರೆದಾರು HK 179. ಅದು ಟೋಟಲಾಗಿ ಒಂದು 1600 ವೇಕೆನ್ಸಿ ಕಾಲ್ಫರ್ ಮಾಡ್ಯಾರು ಈ ಸಲ 1600. ಅದಕ್ಕಾಗಿ ನೋಡ್ರಿ 78ರಿಂದ 89 ಇದ್ದಿದ್ದು 85+. ಇದ್ರೊಳಗೆ ನೋಡ್ರಿ 80 ಇದ್ದಿದ್ದು ಇದು 85+ ನೋಡ್ರಿ. ಈ ಸಲ ಏನೈತಿ 65 70 ಈ ರೀತಿಯಾಗಿ ಕಟಪ್ ನಿಲ್ಲೋದು ಬಹಳ ರೇರ್. ಯಾಕಂದ್ರೆ ವೇಕೆನ್ಸಿ ಒಂದೇದು ಕಡಿಮೆ ಅದಾವ, ಮತ್ತು ಕಟಪ್ ಕೂಡ ಜಾಸ್ತಿ ಆಕತಿ. ಏಜ್ ರಿಲ್ಯಾಕ್ಷನ್ ಮಾಡಿದಾರೆ. ಕೆಲವೊಂದು ವಿದ್ಯಾರ್ಥಿ ಕೇಳ್ತಿದ್ರಿ, ಸರ ಲೋವೆಸ್ಟ್ ಇರುವ ಡಿಸ್ಟಿಕ್ ಹೇಳತ್ತಂತಿದ್ರಿ. ಇಲ್ಲಿ ನೋಡ್ರಿ ಕಡಿಮೆ ಎಲ್ಲೆಲ್ಲಿ ನಿಲ್ಬೋದು, ಓನ್ಲಿ ಇವು ಎಕ್ಸೆಪ್ಟೆಡ್ ಆಗಿ ಏನು ಮೊದಲು 3064 ವೇಕೆನ್ಸಿ ಕಾಲ್ಫರ್ ಮಾಡಿದಾಗ ಇವು ಲೋವೆಸ್ಟ್ ನಿಂತಿದ್ದು. ಇಲ್ಲಿ ನೋಡ್ಬೋದು ಒಂದೇದು ಯಾವುದಂದ್ರೆ ಯಾದಗಿರಿ. ಯಾವುದ್ರಿ ಒಂದೇದ ಯಾದಗಿರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ, ಮಿಸ್ ಮಾಡಲಾರ್ದ. PCR ಸಲ್ಲಿಸಲ್ಲ, ಅದಕ್ಕೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ಅದು ಅಪ್ಲಿಕೇಶನ್, ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಈಗ ಒಂದೇದು ನೋಡ್ರಿ ಲೋಯೆಸ್ಟ್ ಕಡಿಮೆ ಕಟಪ್ ಇರುವ ಜಿಲ್ಲೆಗಳು. ಒಂದನೇದ ಯಾದಗಿರಿ, ಎರಡನೇದ ರಾಯಚೂರು, ಮೂರನೇದ ಕೊಪ್ಪಳ, ನಾಲ್ಕನೇದ ವಿಜಯನಗರ, ಐದನೇದು ಬೀದರ, ಆರನೇದ ಕಲಬುರಗಿ. ಇವು ಲೋಯೆಸ್ಟ್ ಕಟಪ.
ಮತ್ತು ಮೊದಲು ಲೋಯೆಸ್ಟ್ ನಿಂತಿರ್ಬೋದು, ಈ ಸಲ ಲೋಯೆಸ್ಟ್ ನಿಲ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಓನ್ಲಿ ಎಕ್ಸೆಪ್ಟೆಡಾಗಿ ಹೇಳ್ಬೋದು ನಾವು, ಓನ್ಲಿ ಎಕ್ಸೆಪ್ಟೆಡಾಗಿ ಹೇಳ್ಬೋದು. ನಿಲ್ಬೋದು, ನಿಲ್ಲದೇನೂ ಇರ್ಬೋದು ಇದು. ಮತ್ತು ಹೈಯೆಸ್ಟ್ ಕಡಿಮೆ ಕಟಪ್ ನಿಲ್ಲುವ ಜಿಲ್ಲೆಗಳು ನೋಡ್ರಿ, ಒಂದನೇದ ಬೆಂಗಳೂರು ಸಿಟಿ. ಪ್ರತಿ ಸಲ ಜಾಸ್ತಿ ಬೆಂಗಳೂರು ಸಿಟಿ. ವೇಕೆನ್ಸಿಗಳು ಕೂಡ ಜಾಸ್ತಿ ಇದ್ದಿರ್ತಾವೆ, ಕಟಪ್ಪು ಜಾಸ್ತಿ. ವೇಕೆನ್ಸಿ ಕೂಡ ಜಾಸ್ತಿ ಕರೆದಿರ್ತಾರೆ ಬೆಂಗಳೂರು ಸಿಟಿ ಒಳಗೆ, ಆದ್ರೆ ಕಟಪ್ ಕೂಡ ಜಾಸ್ತಿ ನಿಲ್ತೈತಿ. ಮತ್ತು ಎರಡನೇ ನೋಡ್ರಿ ಮೈಸೂರು, ಮೂರನೇದ ದಕ್ಷಿಣ ಕನ್ನಡ, ನಾಲ್ಕನೇದು ಉಡುಪಿ, ಐದನೇದು ಧಾರವಾಡ, ಆರನೇದ ಬೆಳಗಾವಿ. ಟೋಟಲಾಗಿ 12 ಜಿಲ್ಲೆಗಳದೈತಿ. ಅದಕ್ಕಾಗಿ ಈ ಲಿಸ್ಟ್ ಡೈರೆಕ್ಟ್ ನಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ನಾ ಶೇರ್ ಮಾಡಿರೋದ್ನು. ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಇನ್ಸ್ಟಾಗ್ರಾಮ್ ಐಡಿ ಐತಿ, ಅದರೊಳಗೆ ಏನೈತಿ ಬಯೋದಾಗ ಏನೈತಿ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಮೆನ್ಷನ್ ಮಾಡೀನು. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನಿಮ್ಗೆ ಸ್ಟಾರ್ಟಿಂಗ್ ಹೇಳಿನ 3064 ವೇಕೆನ್ಸಿದ ಎಕ್ಸೆಪ್ಟೆಡ್ ಕಟಪ್ಪ. ಆ ಕಟಪ್ಗೂ ಈ ಸಲ ನಿಲ್ಲುವಂಥ ಕಟಪ್ಗಳು ಜಾಸ್ತಿ ಡಿಫ್ರೆನ್ಸ್ ಹೆಚ್ಚಾಕೈತಿ. ಯಾಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿನ ವೇಕೆನ್ಸಿ ನೋಡ್ರಿ ಕಡಿಮೆ ಅದಾವೆ. 3064 CRDR ಕರೆದಿದ್ರು. ಈ ಸಲ ಓನ್ಲಿ 1600 ವೇಕೆನ್ಸಿ ಮಾತ್ರ ಕರೆದವರು. ಒಣೆದ ಮತ್ತು ಏಜ್ ರಿಡಕ್ಷನ್ ಮಾಡಿರ್ತಾರೆ, ಎರಡನೇ ಕಾರಣ. ಅದಕ್ಕಾಗಿ ನೋಡ್ರಿ ಕಟ್ಟಪ್ಪು ಜಾಸ್ತಿ ನಿಲ್ತೈತಿ. ಅಲ್ಲಿ 80 ಇತ್ತಂದ್ರೆ ಈ ಸಲ 85+ ನಿಲ್ತೈತಿ. ಅದಕ್ಕಾಗಿ PC ಅಪ್ಲಿಕೇಶನ್ ಹಾಕ್ರಿ. ಇದು ನಾಳಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅದ್ರ ಬಗ್ಗೆ ಕೂಡ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ಡಿಸ್ಟಿಕ್ ಕಡಿಮೆ ಕಟಪ್ ಇರೋ ಜಿಲ್ಲೆಗಳು ಹೇಳಿನ, ಇವು ಮೊದಲು ಕಡಿಮೆ ನಿಂತಿರ್ಬೋದು, ಆದ್ರೆ ಈ ಸಲ ಕಡಿಮೆ ನಿಲ್ತೈತಿ ಅಂತ 100% ಹೇಳೋಕ್ಕಾಗಂಗಿಲ್ಲ. ಕಡಿಮೆ ನಿಲ್ಬೋದು, ಹೆಚ್ಚು ನಿಲ್ಬೋದು. ಅಲ್ಲಿ ವೇಕೆನ್ಸಿ ಇದು ಅಪ್ಲಿಕೇಶನ್ ಎಷ್ಟು ಬಿದ್ದಿರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.